ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಅವಕ್ಯಾಡೋಯಿಂದ ಮಾಡುವಂಥ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್, ಫಾಸ್ಟೆಸ್ಟ್, ಕ್ವಿಕ್ಕೆಸ್ಟ್ 3 ರೆಸಿಪೀಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಅವಕ್ಯಾಡೋ ಬಗ್ಗೆ ಹೇಳಬೇಕು ಅಂದರೆ ಇದು ಆ್ಯಕ್ಚುಲಿ ಫ್ರಮ್ ಸದರನ್ ಮೆಕ್ಸಿಕೋ ಆ್ಯಂಡ್ ಸೆಂಟ್ರಲ್ ಅಮೇರಿಕನ್ ಆರಿಜಿನ್ ಫ್ರೂಟ್. ಇವಾಗ ವರ್ಲ್ಡಲ್ಲಿ ಎಲ್ಲ ಕಡೆ ಬೆಳೀತಾ ಇದ್ದಾರೆ, ಎಸ್ಪೆಷಲಿ ಇನ್ ದ ಹಿಲ್ಲಿ ರೀಜನ್ಸ್ ಆಫ್ ಕೇರಳ, ತಮಿಳ್ನಾಡು, ಕರ್ನಾಟಕ ಆ್ಯಂಡ್ ಆಲ್ಸೋ ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ. ಇದನ್ನು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಪ್ಲೆಂಟಿ ಆಫ್ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ಫೈಬರ್ಸು ಎಲ್ಲ ಇದೆ. ಎಸ್ಪೆಷಲಿ ವಿಟಮಿನ್ ಸಿ, ಇ, ಕೆ ಆ್ಯಂಡ್ ಆಲ್ಸೋ ಸಮ್ ಫೋಲೇಟ್ಸ್ ಎಲ್ಲ ಇದೆ. ಕಮಿಂಗ್ ಟು ದ ರೆಸಿಪಿ ಪಾರ್ಟ್, ಫಸ್ಟು ನಾವು ಫ್ರೂಟ್ನ ಓಪನ್ ಮಾಡಿ ಪಲ್ಪ್ನೆಲ್ಲ ಹೊರಗೆ ತೊಗೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕು. ಇದು ನನ್ನ ಫಸ್ಟ್ ರೆಸಿಪಿ ಈ ವಿಡಿಯೋದಲ್ಲಿ. ಇದನ್ನು ನಾನು ಚಪಾತಿಗೆ ಸ್ಪ್ರೆಡ್ಡಾಗಿ ಯೂಸ್ ಮಾಡಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೊ ಪಲ್ಪೆಲ್ಲ ಮ್ಯಾಶ್ ಆದಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಆನಿಯನ್ನು ಆ್ಯಂಡ್ ಗ್ರೀನ್ ಚಿಲ್ಲಿ ಮತ್ತು ಟೊಮ್ಯಾಟೋಸು ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ನ ಹಾಕ್ತಾಯಿದ್ದೀನಿ. ದೆನ್ ಕಮ್ಸ್ ಸ್ವಲ್ಪ ಚಾಟ್ ಮಸಾಲ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟೇ, ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫಾಸ್ಟಾಗಿ ಮಾಡುವಂಥ ರೆಸಿಪಿ ಇದು. ಸೊ ಎಲ್ಲ ಫೈನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿಗೆ ನಮ್ಮ ಸ್ಪ್ರೆಡ್ ರೆಡಿ. ಆ್ಯಕ್ಚುಲಿ ಈ ಸ್ಪ್ರೆಡ್ನ ಎಲ್ಲರೂ ಬ್ರೆಡ್ ಟೋಸ್ಟ್ಗೆ ಯೂಸ್ ಮಾಡ್ತಾರೆ, ಬಟ್ ನಾನಿವತ್ತು ಇದನ್ನು ಚಪಾತಿಗೆ ಟ್ರೈ ಮಾಡಿದೆ. ಬಟ್ ಆ್ಯಕ್ಚುಲಿ ಇದು ಚಪಾತಿ ಜೊತೆ ಚೆನ್ನಾಗಿ ಸೂಟ್ ಆಯಿತು. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ರೆಸಿಪಿ ಇನ್ ದಿಸ್ ವಿಡಿಯೋ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದೆರಡು ಪಾಯಿಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅವಕ್ಯಾಡೋ ತುಂಬ ಹೆಲ್ದಿಯೆಸ್ಟ್ ಫ್ರೂಟು. ಇದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಇದೆ ಅಂತ ತಿನ್ನೋದಕ್ಕೆ ಹೆದರೋದೇನು ಬೇಡ. ಬಿಕಾಸ್ ಇದರಲ್ಲಿರೋ ಅಂಥದ್ದೆಲ್ಲ ಹೆಲ್ದಿ ಫ್ಯಾಟು, ಎಸ್ಪೆಷಲಿ ಮೊನೋಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಇದು ನಮ್ಮ ಹಾರ್ಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿರುವಂತಹ ವಿಟಮಿನ್ಸ್ ಎಲ್ಲ ನಮ್ಮ ಸ್ಕಿನ್ ಮತ್ತು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಮಾಡ್ರೇಟ್ ಅಮೌಂಟಲ್ಲಿ ತಿನ್ನೋದು ತುಂಬ ಒಳ್ಳೆಯದು, ಬಿಕಾಸ್ ಹೈ ಕ್ಯಾಲೋರಿಕ್ ಫ್ರೂಟ್ ಇದು. ಕಮಿಂಗ್ ಟು ದ ರೆಸಿಪಿ ಪಾರ್ಟ್, ಇದೊಂದು ಡೆಸರ್ಟ್ ಪ್ರಿಪ್ರೇಷನ್. ಫಸ್ಟ್ ಇದಕ್ಕೆ ನಾವು ಆ್ಯಸ್ ಯೂಶ್ವಲ್ ಫ್ರೂಟ್ನ ಕಟ್ ಓಪನ್ ಮಾಡಿ ಅದ್ರದ್ದು ಪಲ್ಪ್ನೆಲ್ಲ ತೊಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಓನ್ಲಿ ಒನ್ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡೋದು, ಮಿನಿಮಲ್ ಇಂಗ್ರೀಡಿಯೆಂಟ್ ಆ್ಯಂಡ್ ಬೆಸ್ಟ್ ಡೆಸರ್ಟ್ ಪ್ರಿಪ್ರೇಷನ್ ಆಗುತ್ತೆ ಇವಾಗ. ಇದಕ್ಕೆ ಒಂದು ಅರ್ಧ ಫ್ರೂಟ್ಗೆ 2 ಅಥವಾ 3 ಟೇಬಲ್ ಸ್ಪೂನ್ಸ್ ಆಫ್ ಶುಗರ್ ಹಾಕಿದ್ರೆ ಸಾಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಯು ವಿಲ್ ಪ್ರಿಪೇರ್ ದ ಬೆಸ್ಟ್ ಡೆಸರ್ಟ್ ಎವರ್. ಈ ಅವಕ್ಯಾಡೋ ಮತ್ತು ಶುಗರ್ ಕಾಂಬಿನೇಷನಲ್ಲಿ ಆಗೋವಂಥ ಡೆಸರ್ಟ್ ಇದೆಯಲ್ಲ, ಇದು ನೀವು ತಿಂದಿರೋ ಯಾವುದೇ ಐಸ್ ಕ್ರೀಮ್ ಆಗಿರ್ಬೋದು, ಅದು ಎಲ್ಲದರ ಟೇಸ್ಟ್ನ ಮೀರಿಸುತ್ತೆ ಅಂತ ಹೇಳ್ಬೋದು. ನನಗಂತೂ ಅಷ್ಟು ಇಷ್ಟ ಇದು. ಸೊ ಮಕ್ಕಳಿಗೆಲ್ಲ ಇನ್ಸ್ಟೆಡ್ ಆಫ್ ಗಿವಿಂಗ್ ಐಸ್ ಕ್ರೀಮ್ ಈ ಥರ ಈಸಿಯಾಗಿ ಬಟರ್ ಫ್ರೂಟ್ನ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿಕೊಟ್ರೆ ಡೆಫಿನೆಟ್ಲಿ ದೇ ವಿಲ್ ಎಂಜಾಯ್. ನನ್ನ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೀವು ಒಂದ್ಸಲ ಈ ಥರ ಬಟರ್ ಫ್ರೂಟ್ನ ಟ್ರೈ ಮಾಡಿ, ಹಾಗೂ ನಿಮಗೆ ಟೇಸ್ಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ಬಟರ್ ಫ್ರೂಟು ಸ್ವೀಟೂ ಇರಲ್ಲ, ಖಾರನೂ ಇರಲ್ಲ, ಹುಳಿನೂ ಇರಲ್ಲ. ಇಟ್ ಈಸ್ ಲೈಕ್ ಬಟರ್. ಸೊ ಇದಕ್ಕೆ ನಾವು ಏನಾದರೂ ಒಂದು ಟೇಸ್ಟ್ ಆ್ಯಡ್ ಮಾಡ್ಕೊಂಡು ತಿಂದ್ರೇ ಚೆಂದ, ಐದರ್ ಇಟ್ ಸ್ವೀಟ್ ಅಥವಾ ಬೇರೆ ಥರ. ಸೊ ಅದಕ್ಕೆ ಈಗ ಇನ್ ಕೇಸ್ ನಾವು ಸ್ವೀಟ್ ತಿನ್ನೋಕ್ಕಾಗಲ್ಲ, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿದ್ದರೆ ಅಥವಾ ಡಯಾಬಿಟಿಸ್ ಇದ್ದರೆ ಇನ್ನೊಂದು ಥರ ಟ್ರೈ ಮಾಡ್ಬೋದು. ಏನಂದರೆ ವೆರಿ ಸಿಂಪಲ್, ಆ್ಯಸ್ ಯೂಶ್ವಲ್ ಫ್ರೂಟ್ನ ಕಟ್ ಓಪನ್ ಮಾಡಿ ಪಲ್ಪ್ ತೊಗೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ಸ್ಪ್ರೆಡ್ ಥರ ಯೂಸ್ ಮಾಡ್ಬೋದು. ಬ್ರೆಡ್ಗೆ, ಚಪಾತಿಗೆ ಅಥವಾ ಬಿಸ್ಕೆಟ್ಸ್ಗೆ. ನಾನು ಈ ಸಲ ಇದನ್ನು ಬಿಸ್ಕೆಟಿಗೆ ಟ್ರೈ ಮಾಡಿದೆ ಆ್ಯಂಡ್ ಇಟ್ ವಾಸ್ ಚೆನ್ನಾಗೇ ಇತ್ತು. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಯಾವುದಕ್ಕೆ ಸ್ಪ್ರೆಡ್ಡಾಗಿ ಯೂಸ್ ಮಾಡ್ಬೋದು, ಎನಿ ಐಡಿಯಾಸ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.